ನಮಸ್ಕಾರ. ಇವತ್ತು ಕ್ರಿಸ್ಪಿ ಆನಿಯನ್ ಬಜ್ಜಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆನಿಯನ್ ಸ್ವಲ್ಪ ದೊಡ್ಡದು, ಬಿಗ್ ಸೈಜೇ ತೊಗೊಳ್ಳಿ. ಈ ಥರ ಲೆಂತ್ ವೈಸ್ ಈ ಥರ ಕಟ್ ಮಾಡ್ಕೋಬೇಕು, ಉದ್ದುದ್ದನೇ ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಿ 1 ಕಪ್ಪು ಕಡಲೆ ಹಿಟ್ಟು, ಬೇಸನ್ ಫ್ಲೋರು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಸಾಲ್ಟ್ ಟು ಟೇಸ್ಟ್, ಮತ್ತು ಕರಿ ಲೀವ್ಸ್ನ ಸ್ಮಾಲಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ 2 ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ಬೇಡ ಅಂದವರು ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೇಕು. ಮತ್ತು ಆಯಿಲು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆನಿಯನ್ನು ಇದೆಲ್ಲ ಹಾಕ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಲಿ, ಸುಮ್ಮನೆ ಇರಲಿ, ಈ ಥರ ಕನ್ಸಿಸ್ಟೆನ್ಸಿ ಇರಲಿ. ಎಣ್ಣೆ ಕಾದಿದೆ, ಇದು ಸುಮ್ಮನೆ ಹೀಗೆ ಎಣ್ಣೆಗೆ ಬಿಡಿ. ಭಾಳ ಕ್ರಿಸ್ಪಾಗಿ ತುಂಬ ರುಚಿಯಾಗಿರುತ್ತೆ ಇದು. ಆನಿಯನ್ ಕ್ರಿಸ್ಪಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಅದು ಲೆಂತ್ ವೈಸ್ ಕಟ್ ಮಾಡಿರೋದ್ರಿಂದ ಅದು ಚೆನ್ನಾಗಿರುತ್ತೆ. ಅದು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಈ ಥರ ಇರಲಿ ಕನ್ಸಿಸ್ಟೆನ್ಸಿ. ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಬೇಕು ಸ್ವಲ್ಪ ಹೀಗೇ ಕ್ರಿಸ್ಪಾಗಿ ಬೇಯಲಿ. ಅದು ಈ ಥರ ಬಿಡಬೇಕು. ನೀವು ತೆಗೆದ್ಮೇಲೆ ಮತ್ತೆ ತೋರಿಸ್ತೀವಿ. ಈಗಾಗಿದೆ ನೋಡಿ. ಇನ್ನೂ ಕ್ರಿಸ್ಪ್ ಬೇಕು ಅಂದರೆ ಬೇಕಾದ್ರೆ 1 ಸ್ಪೂನು ಚಿರೋಟಿ ರವೆ ಕೂಡ ಹಾಕ್ಬೋದು. ಬಟ್ ಇದೇ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಆನಿಯನ್ ಕ್ರಿಸ್ಪಿ ಬಜ್ಜಿ ರೆಡಿಯಾಗಿದೆ.